ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದ ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ ಎಷ್ಟು ಸಲ ಒಂದ್ಸಲ ಕಾಲ್ ಕಟ್ ಮಾಡ್ರೆ ಗೊತ್ತಾಗಲ್ವ ನಿಮಗೆ ಬಿಸಿ ಇದೀನಿ ಅಂತ? ಮಾಡ್ಕೋ ಫೋನ್. ಇನ್ನೇನಕ್ಕೆ ಖರ್ಚು ಮಾಡಿದ್ವಿ ನಾವು? ಎಲ್ಲೋ ದುಡ್ಡು ಇನ್ವೆಸ್ಟ್ ಮಾಡಿದೀನಲ್ಲ, ಲೆಕ್ಕನೇ ಸಿಗ್ತಿಲ್ಲ. ಸೂಜಿ ದಾರಕ್ಕೆ ಹಾಕಿರ್ಬೇಕು ನೋಡು. ಹೌದಲ್ವಾ? ಏನೋ ದೊಡ್ಡ ಬಿಸಿ ಇರ, ನಂಗೆ ಫೋನ್ ಕಟ್ ಮಾಡ್ತೀನಿ. ನೋಡು ಸೂಜಿ ದಾರ ಹಾಕೊಂಡು ಏನೋ ಕಾಚ ವಲಯದಲ್ಲೂ ಇಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟಿದೆ. ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ನಿಮ್ಗೇನೋ ಗೊತ್ತು, ಡಿಗ್ರಿ ಮನೇಲಿರೋ ಪರಿಸ್ಥಿತಿ, ಹೋಗಿ ಕಾಚ ಬಂದಿರೋ ಕೆಲಸ ಇದು ನೋಡಕ್ ಸೂಜಿ ದಾರ ಅಲ್ಲ, ಕೈಯಿಂದ ಬಿಸ್ನೆಸ್ ಮಾಡಿದ್ರಲ್ಲೋ ಸುಮ್ನೆ. ಜ್ಯೋತಿಷ್ರು ನಿನ್ ಕೈ ರೇಖೆ ನೋಡಿ ಒಂದು ವಿಷಯ ಹೇಳಿದ್ರು, ನೀನ್ IAS IPS ಆದ್ಯ ಅಂತ. ಇನ್ನು ಯಾವತ್ತಾಗಿಲ್ಲ. ಇವ್ರು ಯಾರು ಗೊತ್ತಾ? ಯಾರಂತಾನೆ ಗೊತ್ತಿಲ್ಲಪ್ಪ. ನಾನು ವಿಡಿಯೋಸ್ ನೋಡ್ತೇ ನೋಡ, ರಾತ್ರಿ 10 ಗಂಟೆ ಆದ್ರೆ VPN ಆನ್ ಮಾಡ್ಕೊಂಡು ವಿದೇಶ ಸುಟ್ಟು ಗೊತ್ತದೆ. ನನ್ನ ಮಗ ಎಕ್ಸಾಮ್ ಕೂತವ್ ನೋಡ, ವಿದೇಶ ಯಾತ್ರೆ ಹೋಗಿ ಹೋಗಿ ಕೈಯಲ್ಲಿ ರೈಟ್ ಇನ್ನೆಲ್ಲಿಂದ IAS IPS ಆಗ್ತದೆ. ಅಚ್ಚಾ, ಇವೆಲ್ಲ ನೋಡ್ತೀರಿ, ನನ್ಗೆ ಒಳ್ಳೆ ಒಂದು ಬಿಸ್ನೆಸ್ ಐಡಿಯಾ ಗೊತ್ತಾಯ್ತು. ಬಿಸ್ನೆಸ್ ಮಚ್ಚಾ, ಈ ತರ ಹೊರದೋಗಿರೋ ಕಚ್ಚಗಳನ್ನ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಮಚ್ಚಾ. ಕ್ರೇಜಿ ಆಗಿದ್ ಒಳ್ಳೆ ದುಡ್ಡು ಎಲ್ಲ ಚೀಪ್ ರೇಟ್ ಅಲ್ಲಿ ಮಾಡ್ಕೊಟ್ಬಿಡೋಣ. ಜಸ್ಟ್ ₹100 ಇನ್ವೆಸ್ಟ್ ಮಾಡಿದ್ರೆ ಸಾಕು. ₹100 ಮನೆಗೆ ಸಾಲ ಕೊಟ್ಟಿದೆ, ಬಡ್ಡಿ ದುಡ್ಡು ಇಸ್ಕೊಳ್ಳೋದು ಮರ್ತೋಗಿದ್ದೀನಿ. ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ, ಡಿಸ್ಕಸ್ ಮಾಡ್ತಾರೆ. ಬೇಗ ಮಚ್ಚಾ ಮಚ್ಚಾ, ಕೆಲಸ ಮಾಡು. ಈ ಹೊರದೋಗಿರೋ ಚಡ್ಡಿನೆಲ್ಲ ಹೊಲ್ದು ಕೊಟ್ಟು ತಗೊಂಡೋಗಿ ಇನ್ವೆಸ್ಟ್ ಮಾಡು. ಇನ್ವೆಸ್ಟ್ ಮಾಡಿ ಮಿಕ್ಕಿರೋ ದುಡ್ಡಲ್ಲಿ ನಾನೇ ನಿನ್ನ ಹತ್ರ ಬಂದು ಬಡ್ಡಿಗೆ ಸಾಲ ತಗೊಂಡು, ಸರಿನಾ? ಲೋ ಮಚ್ಚಾ, ಲೋ ಹೋಗ್ರಲ್ಲೋ. ನೀವಿಲ್ಲ ಅಂದ್ರೆ ಏನಾಯ್ತು? ಡಿಗ್ರಿ ಮುಗಿಸ್ತವ್ರು ಬೇಜಾನ್ ಜನ ಮನೇಲಿ ಅವ್ರೆ, ಅವ್ರು ನನ್ನ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ.